ಕಥೆಯ ಶೀರ್ಷಿಕೆ ನೆರಳಿನ ಸಾಮ್ರಾಜ್ಯ ದಿ ಎಂಪೈರ್ ಆಫ್ ಶ್ಯಾಡೋಸ್. ಉಪಶೀರ್ಷಿಕೆ ಕಾಡಿನ ನಡುವೆ ಅರಳಿದ ಕಾರ್ಪೊರೇಟ್ ರಹಸ್ಯ. ಅಧ್ಯಾಯ 1 ನಿಗೂಢ ಕರೆ. ಸ್ಥಳ ಸಕಲೇಶಪುರದ ದಟ್ಟಾರಣ್ಯದ ಅಂಚಿನಲ್ಲಿರುವ ಒಂದು ಹಳೆಯ ಬಂಗಲೆ. ಸಮಯ ಮಧ್ಯರಾತ್ರಿ ಮಧ್ಯಾಹ್ನ 12:15. ಪತ್ರಕರ್ತ ಮತ್ತು ತನಿಖಾ ವರದಿಗಾರನಾದ ಆರ್ಯನ್ ತನ್ನ ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದ. ಅವನ ಎದುರಿಗೆ ಕಳೆದ 6 ತಿಂಗಳಿಂದ ಅವನು ಬೆನ್ನಟ್ಟುತ್ತಿದ್ದ ಒಂದು ನಿಗೂಢ ಕೇಸ್ನ ಫೈಲ್ ತೆರೆದಿತ್ತು. ಮಲೆನಾಡಿನ ಭಾಗದಲ್ಲಿ ಅದೃಶ್ಯ ಎಂಬ ಹೆಸರಿನ ಒಂದು ಸಂಸ್ಥೆ ಹುಟ್ಟಿಕೊಂಡಿತ್ತು. ಅದು ಸರ್ಕಾರದ ದಾಖಲೆಗಳಲ್ಲಿ ಇರಲಿಲ್ಲ, ಆದರೆ ಸಾವಿರಾರು ಎಕರೆ ಕಾಫಿ ತೋಟಗಳು, 100 ಗುಡಿ ಕೈಗಾರಿಕೆಗಳು ಮತ್ತು ಅತ್ಯಾಧುನಿಕ ಆಸ್ಪತ್ರೆಗಳು ಆ ಸಂಸ್ಥೆಯ ಹೆಸರಿನಲ್ಲಿ ನಡೆಯುತ್ತಿದ್ದವು. ಜನರು ಹೇಳುವ ಪ್ರಕಾರ ಆ ಸಂಸ್ಥೆಯ ಮುಖ್ಯಸ್ಥ ಗುರುದೇವ್ ಎಂಬುವವನು ಒಬ್ಬ ಮಾಯಾವಿ. ಕೆಲವರು ಅವನನ್ನು ದರೋಡೆಕೋರ ಎಂದರೆ, ಇನ್ನು ಕೆಲವರು ದೇವರು ಎನ್ನುತ್ತಿದ್ದರು. ಆರ್ಯನ್ ಉದ್ದೇಶ ಸ್ಪಷ್ಟವಾಗಿತ್ತು: ಈ ಅಕ್ರಮ ಸಾಮ್ರಾಜ್ಯದ ರಹಸ್ಯವನ್ನು ಭೇದಿಸಿ ಜಗತ್ತಿಗೆ ಸತ್ಯ ತೋರಿಸುವುದು. ಅಷ್ಟರಲ್ಲೇ ಅವನ ಫೋನ್ ಶಬ್ದ ಮಾಡಿತು. ಅಪರಿಚಿತ ನಂಬರ್. ಆರ್ಯನ್, ನೀನು ನಮ್ಮ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೀಯಾ? ಸತ್ಯ ತಿಳಿಯಬೇಕಾದರೆ ಇವತ್ತು ರಾತ್ರಿ 2 ಗಂಟೆಗೆ ಬಿಸಿಲೆ ಘಾಟ್ನ 3ನೇ ತಿರುವಿನಲ್ಲಿರುವ ಹಳೆಯ ಸೇತುವೆಯ ಹತ್ತಿರ ಬಾ. ಒಬ್ಬನೇ ಬಾ ಎಂದು ಹೇಳಿ ಕರೆ ಕಟಾಯಿತು. ಆರ್ಯನ್ ಹೆದರುವವನಲ್ಲ. ತನ್ನ ಕಾರಿನಲ್ಲಿ ಕ್ಯಾಮೆರಾ ಮತ್ತು ರಕ್ಷಣೆಗೆ ಒಂದು ಸಣ್ಣ ಚಾಕುವನ್ನು ಇಟ್ಟುಕೊಂಡು ಹೊರಟನು. ಮಳೆ ಸುರಿಯುತ್ತಿತ್ತು. ಘಾಟ್ ರಸ್ತೆಯ ಮಂಜು ದಾರಿಯನ್ನು ಮುಚ್ಚುತ್ತಿತ್ತು. ಅವನು ಹೇಳಿದ ಸ್ಥಳಕ್ಕೆ ತಲುಪಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಕಾರಿನಿಂದ ಇಳಿದು ನೋಡುವಷ್ಟರಲ್ಲೇ ಹಿಂದಿನಿಂದ ಕಪ್ಪು ಬಟ್ಟೆ ಧರಿಸಿದ 4 ಆತನನ್ನು ಸುತ್ತುವರಿದರು. ಆರ್ಯನ್ ಪ್ರತಿರೋಧಿಸುವ ಮುನ್ನವೇ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು ಜೀಪ್ನಲ್ಲಿ ಕರೆದೊಯ್ಯಲಾಯಿತು. ಅಧ್ಯಾಯ 2 ಕಾಡಿನೊಳಗಿನ ಸಿಲಿಕಾನ್ ಸಿಟಿ. ಸುಮಾರು 1 ಗಂಟೆಯ ಪ್ರಯಾಣದ ನಂತರ ಜೀಪ್ ನಿಂತಿತು. ಆರ್ಯನ್ ಕಣ್ಣಿನ ಬಟ್ಟೆ ಬಿಚ್ಚಿದಾಗ ಅವನು ಕಂಡ ದೃಶ್ಯ ನಂಬಲಸಾಧ್ಯವಾಗಿತ್ತು. ಅದು ಭೂಗತ ಲೋಕದ ಅಡ್ಡೆಯಾಗಿರಲಿಲ್ಲ. ದಟ್ಟ ಕಾಡಿನ ನಡುವೆ ಪರಿಸರಕ್ಕೆ ಹಾನಿಯಾಗದಂತೆ ನಿರ್ಮಿಸಲಾದ ಒಂದು ಅತ್ಯಾಧುನಿಕ ಹೈಟೆಕ್ ಹಬ್ ಆಗಿತ್ತು. ಸೋಲಾರ್ ದೀಪಗಳು ಬೆಳಗುತ್ತಿದ್ದವು. 100 ಯುವಕ ಯುವತಿಯರು ಕಂಪ್ಯೂಟರ್ಗಳ ಮುಂದೆ ಕುಳಿತು ಕೆಲಸ ಮಾಡುತ್ತಿದ್ದರು. ದೊಡ್ಡ ಗೋದಾಮುಗಳಲ್ಲಿ ಸಾಂಬಾರ ಪದಾರ್ಥಗಳು ಪ್ಯಾಕಿಂಗ್ ಆಗುತ್ತಿದ್ದವು. ಅಲ್ಲಿನ ಶಿಸ್ತು ಮಿಲಿಟರಿಯನ್ನು ಮೀರಿಸುವಂತಿತ್ತು. ಆರ್ಯನ್ನನ್ನು ಒಂದು ದೊಡ್ಡ ಗಾಜಿನ ಕೋಣೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ಕುಳಿತಿದ್ದ. ಖಾದಿ ಜುಬ್ಬಾ ಧರಿಸಿದ್ದರೂ ಅವನ ಕಣ್ಣಲ್ಲಿ ಕಾರ್ಪೊರೇಟ್ ಸಿಒಗಳಲ್ಲಿರುವ ತೀಕ್ಷ್ಣತೆ ಇತ್ತು. ಅವನೇ ಗುರುದೇವ್. ಸ್ವಾಗತ ಆರ್ಯನ್, ಗುರುದೇವ್ ನಗುತ್ತಾ ಹೇಳಿದರು. ನೀನು ನಮ್ಮನ್ನು ಮಾಫಿಯಾ ಎಂದುಕೊಂಡಿದ್ದೀಯಾ? ಬಾ, ನಿನಗೆ ನನ್ನ ಸಾಮ್ರಾಜ್ಯದ ಅಸಲಿ ಮುಖ ತೋರಿಸುತ್ತೇನೆ. ಆರ್ಯನ್ ಕೋಪದಿಂದ ಕೇಳಿದ, ಸರ್ಕಾರದ ಅನುಮತಿ ಇಲ್ಲದೆ ಇಷ್ಟೊಂದು ದೊಡ್ಡ ವ್ಯವಹಾರ ಹೇಗೆ ಸಾಧ್ಯ? ಇದು ಕಪ್ಪು ಹಣದ ಅಡ್ಡೆಯಲ್ಲವೇ? ಗುರುದೇವ್ ಶಾಂತವಾಗಿ ಉತ್ತರಿಸಿದರು. ಇದು ವ್ಯವಹಾರವಲ್ಲ ಆರ್ಯನ್, ಇದೊಂದು ಕ್ರಾಂತಿ. ನಾನು ನಿನಗೆ 3 ವಿಷಯಗಳನ್ನು ಕಲಿಸುತ್ತೇನೆ. ಈ ರಾತ್ರಿ ಕಳೆದ ಮೇಲೆ ನೀನು ನನ್ನನ್ನು ಬಂಧಿಸಬೇಕೋ ಅಥವಾ ನನ್ನ ಜೊತೆ ಸೇರಬೇಕೋ ಎಂದು ನಿರ್ಧರಿಸು. ಅಧ್ಯಾಯ 3 ಬ್ಲೂ ಓಷನ್ ಮತ್ತು ಫ್ಲೈವೀಲ್ ಗ್ರೋತ್ ಮೆಕ್ಯಾನಿಕ್ಸ್. ಗುರುದೇವ್ ಆರ್ಯನ್ನನ್ನು ಒಂದು ದೊಡ್ಡ ಡಿಜಿಟಲ್ ಸ್ಕ್ರೀನ್ ಮುಂದೆ ಕರೆದೊಯ್ದರು. ಅಲ್ಲಿ ಮಲೆನಾಡಿನ ಮ್ಯಾಪ್ ಇತ್ತು. ಆರ್ಯನ್, ಪ್ರಪಂಚದ ದೊಡ್ಡ ಬಿಸಿನೆಸ್ ಸ್ಕೂಲ್ಗಳು ಹೇಳುವ ಮೊದಲ ಪಾಠ ಬ್ಲೂ ಓಷನ್ ಸ್ಟ್ರಾಟಜಿ. ಬ್ಲೂ ಓಷನ್ ಸ್ಟ್ರಾಟಜಿ ಅಂದರೆ ಎಲ್ಲರೂ ಮೀನು ಹಿಡಿಯುವ ಜಾಗದಲ್ಲಿ ನೀನು ಹೋಗಬೇಡ. ಸ್ಪರ್ಧೆಯೇ ಇಲ್ಲದ ಹೊಸ ಜಾಗವನ್ನು ಹುಡುಕು. ನಾನು ಕಾಫಿ ಬೆಳೆಯಲು ಹೋದಾಗ ಎಲ್ಲರೂ ನಕ್ಕರು, ಏಕೆಂದರೆ ಅಲ್ಲಿ ಈಗಾಗಲೇ ದೊಡ್ಡ ಟಾಟಾ, ಬಿರ್ಲಾಗಳಿದ್ದರು. ಅದು ರೆಡ್ ಓಷನ್, ಸ್ಪರ್ಧೆಯ ರಕ್ತಸಿಕ್ತ ಸಮುದ್ರ. ನಾನು ಅದನ್ನು ಬಿಟ್ಟೆ. ನಾನು ಗಮನಿಸಿದ್ದು ಇಲ್ಲಿನ ತ್ಯಾಜ್ಯವನ್ನು. ಕಾಫಿ ಹಣ್ಣಿನ ಸಿಪ್ಪೆಯಿಂದ ನಾವು ಜೈವಿಕ ಇಂಧನ ಮತ್ತು ಅತ್ಯುತ್ತಮ ಗೊಬ್ಬರ ತಯಾರಿಸಿದೆವು. ಇದಕ್ಕೆ ಜಗತ್ತಿನಲ್ಲಿ ಸ್ಪರ್ಧೆಯೇ ಇರಲಿಲ್ಲ. ನಾವು ಬೆಲೆ ನಿಗದಿ ಮಾಡಿದೆವು, ಮಾರುಕಟ್ಟೆ ನಮ್ಮದಾಯಿತು. ನಂತರ ಅವರು ಒಂದು ದೊಡ್ಡ ಚಕ್ರದ ಚಿತ್ರ ತೋರಿಸಿದರು. ಇದು ಫ್ಲೈವೀಲ್ ಎಫೆಕ್ಟ್. ಫ್ಲೈವೀಲ್ ಎಫೆಕ್ಟ್. ಆರಂಭದಲ್ಲಿ ಈ ಚಕ್ರ ತಿರುಗಿಸಲು ನಾವು ತುಂಬಾ ಕಷ್ಟಪಟ್ಟೆವು. ರೈತರು ನಮ್ಮನ್ನು ನಂಬಲಿಲ್ಲ. ಆದರೆ ನಾವು ಲಾಭ ನೋಡದೆ ಬಂದ ಹಣವನ್ನೆಲ್ಲ ಮತ್ತೆ ರೈತರ ಶಿಕ್ಷಣಕ್ಕೆ ಹಾಕಿದೆವು. ನಕ್ಷತ್ರ ಚಿಹ್ನೆ ರೈತರಿಗೆ ಶಿಕ್ಷಣ, ಇದಕ್ಕಿಂತ ಹೆಚ್ಚು ಉತ್ತಮ ಬೆಳೆ. ನಕ್ಷತ್ರ ಚಿಹ್ನೆ ಉತ್ತಮ ಬೆಳೆ, ಇದಕ್ಕಿಂತ ಹೆಚ್ಚು ಲಾಭ. ನಕ್ಷತ್ರ ಚಿಹ್ನೆ ಹೆಚ್ಚು ಲಾಭ, ಇದಕ್ಕಿಂತ ಹೆಚ್ಚು ಕಡಿಮೆ ಬೆಲೆಗೆ ಗ್ರಾಹಕರಿಗೆ ವಸ್ತು. ನಕ್ಷತ್ರ ಚಿಹ್ನೆ ಕಡಿಮೆ ಬೆಲೆ, ಇದಕ್ಕಿಂತ ಹೆಚ್ಚು ಗ್ರಾಹಕರು. ಈಗ ಈ ಚಕ್ರ ಎಷ್ಟು ವೇಗವಾಗಿ ತಿರುಗುತ್ತಿದೆ ಎಂದರೆ ಯಾರೂ ಇದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಅಮೆಜಾನ್ ಕಂಪನಿ ಮಾಡಿದ್ದು ಇದನ್ನೇ, ನಾವು ಮಾಡಿದ್ದು ಇದನ್ನೇ. ಆರ್ಯನ್ ಬೆರಗಾಗಿ ಕೇಳಿದ, ಆದರೆ ಇಷ್ಟೊಂದು ಜನರನ್ನು, ಇಷ್ಟೊಂದು ಹಣವನ್ನು ನಿಯಂತ್ರಿಸುವುದು ಹೇಗೆ? ಮನುಷ್ಯರಲ್ಲಿ ದುರಾಸೆ ಬರುವುದಿಲ್ಲವೇ? ಗುರುದೇವ್ ಗಂಭೀರವಾದರು. ಅಲ್ಲಿಗೆ ಬಂತು ನೋಡು ಅಸಲಿ ವಿಷಯ. ಬಿಸಿನೆಸ್ ಬೆಳೆಸಲು ಬುದ್ಧಿ, ಸ್ಟ್ರಾಟಜಿ ಬೇಕು, ಆದರೆ ಸಂಸ್ಥೆ ಉಳಿಸಲು ಆತ್ಮ, ಸೋಲ್ ಬೇಕು. ಆ ರಹಸ್ಯವನ್ನು ಹೇಳುತ್ತೇನೆ ಕೇಳು. ಅಧ್ಯಾಯ 4 ಸಂಘಟನೆಯ ರಹಸ್ಯ ಸೂತ್ರಗಳು. ದ ಸೋಲ್ ಆಫ್ ಆರ್ಗನೈಸೇಷನ್. ಗುರುದೇವ್ ಆರ್ಯನ್ನನ್ನು ಒಂದು ಧ್ಯಾನ ಮಂದಿರದಂತಹ ಹಾಲಿಗೆ ಕರೆದೊಯ್ದರು. ಅಲ್ಲಿ ಗೋಡೆಯ ಮೇಲೆ ಯಾವ ಫೋಟೋಗಳು ಇರಲಿಲ್ಲ, ಕೇವಲ ಕೆಲವು ವಾಕ್ಯಗಳನ್ನು ಬರೆಯಲಾಗಿತ್ತು. ಅವೆಲ್ಲವೂ ಆ ಮಹಾನ್ ದಾರ್ಶನಿಕ ಸ್ವಾಮಿ ವಿವೇಕಾನಂದರ ಮಾತುಗಳಾಗಿದ್ದವು. ಗುರುದೇವ್ ಹೇಳಿದರು, ಆರ್ಯನ್, ಪಾಶ್ಚಾತ್ಯರು ನಮಗೆ ಮ್ಯಾನೇಜ್ಮೆಂಟ್ ಕಲಿಸಿದರು, ಆದರೆ ಭಾರತದ ಒಬ್ಬ ಮಹಾನ್ ಸನ್ಯಾಸಿ ನಮಗೆ ಸಂಘಟನೆಯನ್ನು ಕಲಿಸಿದರು. ನಮ್ಮ ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆಯಲು ಕಾರಣ ಆ ಸನ್ಯಾಸಿಯ ಈ 3 ಸೂತ್ರಗಳು.
ಸೂತ್ರ 1 ಅಸೂಯೆಯ ಸಾವು ಡೆತ್ ಆಫ್ ಜೆಲೆಸಿ. ನೋಡು ಆರ್ಯನ್, ಯಾವುದೇ ಸಂಸ್ಥೆ ಹಾಳಾಗುವುದು ಹೊರಗಿನ ಶತ್ರುವಿನಿಂದಲ್ಲ, ಒಳಗಿನ ಅಸೂಯೆಯಿಂದ. ನಾನು ನನ್ನ ಮ್ಯಾನೇಜರ್ಗಳಿಗೆ ಹೇಳಿಕೊಟ್ಟ ಮೊದಲ ಪಾಠ, ನಿಮ್ಮ ಕೆಳಗಿನವನು ನಿಮಗಿಂತ ಎತ್ತರಕ್ಕೆ ಬೆಳೆದರೆ ಸಂಭ್ರಮಿಸಿ. ಅಸೂಯೆ ಇಲ್ಲದ 3 ಮಂದಿ ಇಡೀ ಪ್ರಪಂಚವನ್ನೇ ಬದಲಾಯಿಸಬಹುದು. ಆದರೆ ಅಸೂಯೆ ತುಂಬಿದ ಲಕ್ಷಾಂತರ ಜನರು ಏನನ್ನೂ ಮಾಡಲಾರರು. ನಮ್ಮಲ್ಲಿ ಯಾರಾದರೂ ಅಸೂಯೆ ಪಟ್ಟರೆ ಅವರು ಈ ಸಂಸ್ಥೆಗೆ ಲಾಯಕ್ಕಲ್ಲ. ಸೂತ್ರ 2 ವಿಧೇಯತೆಯೇ ನಾಯಕತ್ವ ಒಬಿಡಿಯನ್ಸ್ ಬಿಫೋರ್ ಕಮಾಂಡ್. ಇಲ್ಲಿ ಬಾಸ್ ಯಾರು ಗೊತ್ತಾ? ಯಾರು ಅತ್ಯಂತ ವಿನೀತರೋ ಅವರು. ಆಜ್ಞೆ ಮಾಡುವವನು ನಾಯಕನಲ್ಲ. ಯಾರು ಮೊದಲು ಆಜ್ಞೆಯನ್ನು ಪಾಲಿಸಲು ಕಲಿಯುತ್ತಾನೋ ಅವನೇ ಆಜ್ಞೆ ಮಾಡಲು ಅರ್ಹ. ನಮ್ಮಲ್ಲಿ ಪ್ರತಿಯೊಬ್ಬ ಲೀಡರ್ ಕೂಡ ಕಸ ಗುಡಿಸುವುದರಿಂದ ಹಿಡಿದು ಕಂಪ್ಯೂಟರ್ ಕೋಡಿಂಗ್ ವರೆಗೆ ಎಲ್ಲವನ್ನೂ ಮಾಡಬಲ್ಲ. ಅಧಿಕಾರ ಎನ್ನುವುದು ಕುರ್ಚಿಯಲ್ಲ, ಅದು ಜವಾಬ್ದಾರಿ. ಸೂತ್ರ 3 ಸೇವಕ ನಾಯಕತ್ವ ಸರ್ವೆಂಟ್ ಲೀಡರ್ಶಿಪ್. ನೀವು ನಾಯಕನಾಗಬೇಕೆ? ಹಾಗಾದರೆ ಎಲ್ಲರಿಗೂ ಸೇವಕನಾಗು. ನಾನು ಎಂಬ ಅಹಂಕಾರವನ್ನು ಬಿಟ್ಟು ನಾವು ಎಂದು ಯೋಚಿಸು. ಸಾವಿರಾರು ಜನರ ಮನಸ್ಸನ್ನು ಗೆಲ್ಲುವ ಏಕೈಕ ಮಾರ್ಗವೆಂದರೆ ನಿಸ್ವಾರ್ಥ ಸೇವೆ. ನನ್ನ ಸಂಸ್ಥೆಯಲ್ಲಿ ನಾನು ಸಿಇಒ ಅಲ್ಲ, ನಾನು ಪ್ರಧಾನ ಸೇವಕ. ಈ ಮನಸ್ಥಿತಿ ಇಲ್ಲದಿದ್ದರೆ ಎಷ್ಟೇ ದೊಡ್ಡ ಬ್ಲೂ ಓಷನ್ ಸ್ಟ್ರಾಟಜಿ ಇದ್ದರೂ ಸಂಸ್ಥೆ ಮಣ್ಣುಗೂಡುತ್ತದೆ. ಅಧ್ಯಾಯ 5 ಕತ್ತಲ ರಾತ್ರಿಯ ಪರೀಕ್ಷೆ ದ ಕ್ಲೈಮ್ಯಾಕ್ಸ್. ಅವರಿಬ್ಬರು ಮಾತನಾಡುತ್ತಿರುವಾಗಲೇ ಸೈರನ್ ಮೊಳಗಿತು. ರೆಡ್ ಅಲರ್ಟ್, ರೆಡ್ ಅಲರ್ಟ್ ಎಂದು ಸ್ಪೀಕರ್ಗಳಲ್ಲಿ ಶಬ್ದವಾಯಿತು. ಒಬ್ಬ ಸಹಾಯಕ ಓಡಿ ಬಂದನು. ಸರ್, ಲೋಕಲ್ ಗೂಂಡಾ ಲೀಡರ್ ಶೆಟ್ಟಿ ಮತ್ತು ಅವನ 50 ಜನರ ತಂಡ ನಮ್ಮ ಗೋದಾಮಿಗೆ ಬೆಂಕಿ ಹಚ್ಚಲು ಬರುತ್ತಿದ್ದಾರೆ. ಅವರು ಪಶ್ಚಿಮದ ದ್ವಾರದ ಹತ್ತಿರವಿದ್ದಾರೆ. ಆರ್ಯನ್ ಗಾಬರಿಯಾದ. ಪೊಲೀಸರಿಗೆ ಫೋನ್ ಮಾಡಿ ಎಂದ. ಗುರುದೇವ್ ನಗುತ್ತಾ, ಅಗತ್ಯವಿಲ್ಲ ಆರ್ಯನ್. ಈಗ ನೋಡು, ಸಂಸ್ಕೃತಿಯು ತಂತ್ರಗಾರಿಕೆಗಿಂತ ಶ್ರೇಷ್ಠ, ಕಲ್ಚರ್ ಈಟ್ ಸ್ಟ್ರಾಟಜಿ ಫಾರ್ ಬ್ರೇಕ್ಫಾಸ್ಟ್ ಎಂಬ ಮಾತು ಹೇಗೆ ಕೆಲಸ ಮಾಡುತ್ತದೆ ಎಂದು. ಗುರುದೇವ್ ಮೈಕ್ನಲ್ಲಿ ಶಾಂತವಾಗಿ ಆದೇಶ ನೀಡಿದರು. ತಂಡ ಎ ಡಿಫೆನ್ಸಿವ್ ಫಾರ್ಮೇಷನ್, ತಂಡ ಬಿ ಡ್ರೋನ್ ಕಣ್ಗಾವಲು. ಹಿಂಸೆ ಬೇಡ, ಅವರನ್ನು ಸುತ್ತುವರಿಯಿರಿ. ಆರ್ಯನ್ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ನೋಡುತ್ತಿದ್ದ. ಅಲ್ಲಿ ಕೆಲಸ ಮಾಡುತ್ತಿದ್ದ ಸಾಮಾನ್ಯ ರೈತರು ಮತ್ತು ಯುವಕರು ಯಾವುದೇ ಭಯವಿಲ್ಲದೆ ಶಿಸ್ತಿನ ಸಿಪಾಯಿಗಳಂತೆ ವರ್ತಿಸಿದರು. ಅವರು ಆಯುಧಗಳನ್ನು ಹಿಡಿಯಲಿಲ್ಲ. ಬದಲಿಗೆ ಅತ್ಯಂತ ಚಾಣಾಕ್ಷತನದಿಂದ ಸ್ಮಾರ್ಟ್ ಟ್ಯಾಕ್ಟಿಕ್ಸ್ ಗೂಂಡಾಗಳ ವಾಹನಗಳು ಬರುವ ದಾರಿಯಲ್ಲಿ ದೊಡ್ಡ ಮರದ ದಿಮ್ಮಿಗಳನ್ನು ಉರುಳಿಸಿ ಬ್ಲಾಕ್ ಮಾಡಿದರು. ಡ್ರೋನ್ಗಳ ಮೂಲಕ ಅವರ ಲೊಕೇಶನ್ ಟ್ರ್ಯಾಕ್ ಮಾಡಿ ಫ್ಲಡ್ ಲೈಟ್ಸ್ ಅವರ ಕಣ್ಣಿಗೆ ಬೀಳುವಂತೆ ಆನ್ ಮಾಡಿದರು. ಗೊಂದಲಕ್ಕೀಡಾದ ಗೂಂಡಾಗಳು ದಿಕ್ಕಾಪಾಲಾಗಿ ಓಡತೊಡಗಿದರು. ರಕ್ತದ ಒಂದೇ ಒಂದು ಹನಿಯೂ ಚೆಲ್ಲದೆ ಒಂದು ದೊಡ್ಡ ದಾಳಿಯನ್ನು ಆ ಸಂಸ್ಥೆ ಹಿಮ್ಮೆಟ್ಟಿಸಿತು. ಇದು ಕೇವಲ ಬಲಪ್ರದರ್ಶನವಾಗಿರಲಿಲ್ಲ, ಇದು ಸಂಘಟನಾ ಶಕ್ತಿ, ಪವರ್ ಆಫ್ ಆರ್ಗನೈಸೇಷನ್ ಆಗಿತ್ತು. ಪ್ರತಿಯೊಬ್ಬರಿಗೂ ತಾನು ಏನು ಮಾಡಬೇಕು ಎಂಬ ಸ್ಪಷ್ಟ ಅರಿವಿತ್ತು, ರೋಲ್ ಕ್ಲಾರಿಟಿ. ಅಲ್ಲಿ ಗೊಂದಲವಿರಲಿಲ್ಲ, ಕೇವಲ ಸಮನ್ವಯವಿತ್ತು. ಅಧ್ಯಾಯ 6 ಅಂತಿಮ ಸತ್ಯ ದ ರೆವಲೇಷನ್. ಬೆಳಗಾಗುತ್ತಿತ್ತು. ಗೂಂಡಾಗಳನ್ನು ಪೊಲೀಸರಿಗೆ ಒಪ್ಪಿಸಲಾಗಿತ್ತು, ಸಾಕ್ಷ್ಯ ಸಮೇತ. ಗುರುದೇವ್ ಆರ್ಯನ್ ಕಡೆ ತಿರುಗಿದರು. ನೋಡಿದ್ಯಾ ಆರ್ಯನ್, ನಾವು ಕತ್ತಲ ಹಾದಿಯಲ್ಲಿ ನಡೆಯುತ್ತಿದ್ದೇವೆ ನಿಜ, ಆದರೆ ನಮ್ಮ ಗುರಿ ಬೆಳಕು. ನಾವು ವ್ಯವಸ್ಥೆಯನ್ನು ವಿರೋಧಿಸುತ್ತಿಲ್ಲ, ನಾವು ಪರ್ಯಾಯ ವ್ಯವಸ್ಥೆಯನ್ನು ಆಲ್ಟರ್ನೇಟಿವ್ ಸಿಸ್ಟಮ್ ಸೃಷ್ಟಿಸುತ್ತಿದ್ದೇವೆ. ನಮ್ಮ ಯಶಸ್ಸಿನ ರಹಸ್ಯ ಸರಳ. ನಕ್ಷತ್ರ ಚಿಹ್ನೆ ಬ್ರೈನ್ ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನ ತಂತ್ರಗಳು, ಸ್ಕೇಲ್, ಸಿಸ್ಟಮ್, ಇನೋವೇಷನ್. ನಕ್ಷತ್ರ ಚಿಹ್ನೆ ಹಾರ್ಟ್ ಆ ಭಾರತೀಯ ಯೋಗಿಯ ತತ್ವಗಳು, ತ್ಯಾಗ, ಸೇವೆ, ಅಸೂಯೆ ಇಲ್ಲದಿರುವಿಕೆ. ಈಗ ಹೇಳು, ನೀನು ನಮ್ಮ ಬಗ್ಗೆ ಏನು ಬರೆಯುತ್ತೀಯಾ? ಆರ್ಯನ್ ತನ್ನ ನೋಟ್ ಪ್ಯಾಡ್ ಮುಚ್ಚಿದ. ಅವನ ಮುಖದಲ್ಲಿ ಒಂದು ಸಾರ್ಥಕ ಭಾವವಿತ್ತು. ನಾನು ನಿಮ್ಮ ಬಗ್ಗೆ ಕ್ರೈಮ್ ಸ್ಟೋರಿ ಬರೆಯುವುದಿಲ್ಲ ಸರ್. ನಾನು ಯಶಸ್ಸಿನ ಕಥೆ ಬರೆಯುತ್ತೇನೆ. ಭಾರತದ ಯುವಜನತೆ ಹೇಗೆ ಬಿಸಿನೆಸ್ ಮಾಡಬೇಕು ಮತ್ತು ಹೇಗೆ ಬದುಕಬೇಕು ಎಂಬುದಕ್ಕೆ ನಿಮ್ಮ ಸಂಸ್ಥೆಯೇ ಒಂದು ಪಠ್ಯಪುಸ್ತಕ. ಗುರುದೇವ್ ಮುಗುಳ್ನಕ್ಕರು. ಒಳ್ಳೆಯದು, ಆದರೆ ನೆನಪಿರಲಿ, ನನ್ನ ಹೆಸರನ್ನಾಗಲಿ ಆ ಮಹಾನ್ ಗುರುಗಳ ಹೆಸರನ್ನಾಗಲಿ ಎಲ್ಲೂ ಬಳಸಬೇಡ. ತತ್ವ ಮುಖ್ಯವೇ ಹೊರತು ವ್ಯಕ್ತಿಯಲ್ಲ. ಕೆಲಸ ಮಾಡು, ಮೌನವಾಗಿರು. ಮುಕ್ತಾಯ. ಆರ್ಯನಂದು ಆ ಕಾಡಿನಿಂದ ಹೊರಬಂದಾಗ ಬೇರೆಯದೇ ಮನುಷ್ಯನಾಗಿದ್ದನು. ಅವನಿಗೆ ಅರ್ಥವಾಗಿತ್ತು, ಒಂದು ಸಂಸ್ಥೆಯನ್ನು ಕಟ್ಟುವುದು ಎಂದರೆ ಕೇವಲ ಕಟ್ಟಡ ಕಟ್ಟುವುದಲ್ಲ, ಅದು ಮನುಷ್ಯರ ಮನಸ್ಸನ್ನು ಕಟ್ಟುವುದು. ಎಲ್ಲಿ ಬುದ್ಧಿವಂತಿಕೆ, ವಿಸ್ಡಮ್, ಇಚ್ಛಾಶಕ್ತಿ, ವಿಲ್ ಮತ್ತು ಪರಿಶ್ರಮ, ವರ್ಕ್ ಒಟ್ಟಿಗೆ ಸೇರುತ್ತವೆಯೋ ಅಲ್ಲಿ ಎಂತಹ ಅಸಾಧ್ಯವಾದದು ಸಾಧ್ಯವಾಗುತ್ತದೆ. ಇಂದಿಗೂ ಆ ಮಲೆನಾಡಿನ ಕಾಡಿನಲ್ಲಿ ಅದೃಶ್ಯ ಸಂಸ್ಥೆ ಬೆಳೆಯುತ್ತಲೇ ಇದೆ. ಅವರು ಯಾರು, ಅವರ ರಹಸ್ಯವೇನು ಎಂಬುದು ಜಗತ್ತಿಗೆ ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಆದರೆ ಉತ್ತರ ಸರಳವಾಗಿದೆ, ಅದು ಆಧುನಿಕ ಮೆದುಳು ಮತ್ತು ಪ್ರಾಚೀನ ಭಾರತೀಯ ಹೃದಯದ ಸಂಗಮ. ಕಥೆಯಲ್ಲಿ ಬಳಸಲಾದ ತಂತ್ರಗಳು, ಸಮರಿ ಆಫ್ ಟೆಕ್ನಿಕ್ಸ್ ಯೂಸ್. ನಕ್ಷತ್ರ ಚಿಹ್ನೆ ಸಸ್ಪೆನ್ಸ್ ಆರ್ಕ್, ನಿಗೂಢ ಕರೆಯಿಂದ ಆರಂಭವಾಗಿ ಅಪಹರಣ ಮತ್ತು ಅಂತಿಮವಾಗಿ ದಾಳಿಯನ್ನು ಹಿಮ್ಮೆಟ್ಟಿಸುವವರೆಗೂ ಕುತೂಹಲವನ್ನು ಕಾಯ್ದುಕೊಳ್ಳಲಾಗಿದೆ. ನಕ್ಷತ್ರ ಚಿಹ್ನೆ ಬಿಸಿನೆಸ್ ಕಾನ್ಸೆಪ್ಟ್ಸ್ ಇಂಟಿಗ್ರೇಷನ್. ನಕ್ಷತ್ರ ಚಿಹ್ನೆ ಬ್ಲೂ ಓಷನ್ ಸ್ಟ್ರಾಟಜಿ, ಸ್ಪರ್ಧೆಯಿಲ್ಲದ ತ್ಯಾಜ್ಯ ನಿರ್ವಹಣೆಯ ಉದಾಹರಣೆ. ನಕ್ಷತ್ರ ಚಿಹ್ನೆ ಫ್ಲೈವೀಲ್ ಎಫೆಕ್ಟ್, ರೈತರ ಅಭಿವೃದ್ಧಿಯಿಂದ ಸಂಸ್ಥೆಯ ಅಭಿವೃದ್ಧಿ ಎಂಬ ಚಕ್ರ. ನಕ್ಷತ್ರ ಚಿಹ್ನೆ ಸ್ಕೇಲೆಬಿಲಿಟಿ, ವ್ಯಕ್ತಿಗಳಿಗಿಂತ ಸಿಸ್ಟಮ್ ಮುಖ್ಯ ಎಂಬ ಪಾಠ. ನಕ್ಷತ್ರ ಚಿಹ್ನೆ ಸ್ಪಿರಿಚುವಲ್ ಆರ್ಗನೈಸೇಷನಲ್ ಎಥಿಕ್ಸ್, ಹಿಡನ್ ವಿವೇಕಾನಂದ್ ಕೋಟ್ಸ್. ನಕ್ಷತ್ರ ಚಿಹ್ನೆ ಅಸೂಯೆ ನಾಶವೇ ಸಂಘಟನೆಯ ಮೂಲ.
ನಕ್ಷತ್ರ ಚಿಹ್ನೆ ವಿಧೇಯತೆಯೇ ನಾಯಕತ್ವದ ಅರ್ಹತೆ. ನಕ್ಷತ್ರ ಚಿಹ್ನೆ ಸೇವಕ ನಾಯಕತ್ವ ಸರ್ವೆಂಟ್ ಲೀಡರ್ಶಿಪ್.